ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನವೀನ್ ಕುಮಾರ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್ ನೋಡಿ, ನಾನು ಇವತ್ತು ಟೈಗರ್ ಏರೋ ರೆಸ್ಟೋರೆಂಟಿಗೆ ಬಂದಿದ್ದೀನಿ. ಟೈಗರ್ ಏರೋ ರೆಸ್ಟೋರೆಂಟಿಗೆ ಬರೋದಕ್ಕೆ ಕಾರಣ ಏನಂದರೆ, ನಾನು ಬನ್ನೇರುಘಟ್ಟಕ್ಕೆ ಹೋಗ್ತಾ ಇದ್ದೆ. ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಟ್ಯೂಸ್ಡೇ ಕ್ಲೋಸ್ ಆಗಿರೋದ್ರಿಂದ ಟೈಗರ್ ಏರೋ ರೆಸ್ಟೋರೆಂಟ್ಗೆ ಬಂದು ನಾನು ನಿಮಗೆ ಟೈಗರ್ ಏರೋ ರೆಸ್ಟೋರೆಂಟ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸ್ನೇಹಿತರೆ ನೋಡಿ, ಇದು ಟೈಗರ್ ಏರೋ ರೆಸ್ಟೋರೆಂಟು ಅಂತ ಅದೇ ಬನ್ನೇರುಘಟ್ಟ ರೋಡಲ್ಲಿ ಇರೋದಿದು. ನಾನು ಬನ್ನೇರುಘಟ್ಟಗೆ ಹೋಗಬೇಕು ಅಂದ್ಕೊಂಡು ಹೋಗ್ತಾ ಇದ್ದಿದ್ದು. ನಾನು ಒಂದು ವಿಡಿಯೋ ನೋಡಿದ್ದೆ ಯೂಟ್ಯೂಬಲ್ಲಿ. ಜಸ್ಟ್ ಒಂದೇ ಒಂದು ವಿಡಿಯೋ ಮಾತ್ರ ನೋಡಿದೆ. ಇದು ಟೈಗರ್ ಏರೋ ರೆಸ್ಟೋರೆಂಟ್ ಅಂತ ಯಾರೋ ಅಲ್ಲಿ ನಿಯರ್ ಬೈ ಇರೋರು ತೆಗೆದುಬಿಟ್ಟು ಹಾಕಿದ್ರು. ಬಟ್ ನಾನು ಅಲ್ಲಿ ಹೋಗ್ಬೇಕು ಅಂದ್ಕೊತಾ ಇದ್ದೆ. ಬಟ್ ಹೋಗೋಕ್ಕೆ ನನಗೆ ಎಲ್ಲಿ ಹೋಗಬೇಕು ಏನು ಅಂತ ಗೊತ್ತಾಗ್ತಾ ಇರಲಿಲ್ಲ. ಸರಿಯಾಗಿ ಅಡ್ರೆಸ್ ಏನು ಗೊತ್ತಿರಲಿಲ್ಲ ಅಲ್ಲಿಗೆ ಹೋಗೋದಕ್ಕೆ. ನಾನು ಬನ್ನೇರುಘಟ್ಟಗೆ ಹೋಗೋಣ, ಬನ್ನೇರುಘಟ್ಟ ಝೂ ನೋಡೋಣ, ನ್ಯಾಷನಲ್ ಪಾರ್ಕು ನೋಡೋಣ ಅಂತ ಹೇಳ್ಬಿಟ್ಟು ನಾನು ಹೋಗ್ತಾ ಇದ್ದರೆ, ಇಲ್ಲಿ ನನಗೆ ಏರೋ ರೆಸ್ಟೋರೆಂಟು, ಟೈಗರ್ ಏರೋ ರೆಸ್ಟೋರೆಂಟು ಅಲ್ಲಿ ಹೋಗ್ಬೇಕಾದ್ರೆ ದಾರಿಯಲ್ಲಿ ಕಾಣಿಸ್ತು. ಸೊ ಅದಕ್ಕೆ ನಾನು ಟೈಗರ್ ಏರೋ ರೆಸ್ಟೋರೆಂಟ್ಗೆ ಬರಬೇಕಾದ್ರೆ ನೋಡೋಣ ಅಂತ ಹೇಳ್ಬಿಟ್ಟು ಇದು ಬನ್ನೇರುಘಟ್ಟ ನ್ಯಾಷನಲ್ ಪಾರ್ಕ್ ಹತ್ರ ಹೋಗಿದ್ದೆ. ಅಲ್ಲಿ ಟ್ಯೂಸ್ಡೇ ಕ್ಲೋಸು ಅಂತ ಹೇಳಿದ್ರು. ಸೊ ಹಾಲಿಡೇ ಅಂತ ಹೇಳಿದ್ರು ಟ್ಯೂಸ್ಡೇ. ಅದರಿಂದ ನಾನು ವಾಪಸ್ ಮತ್ತೆ ಬರಬೇಕಾದ್ರೆ ಹೆಂಗಿದ್ರು ಬನ್ನೇರುಘಟ್ಟದಾದರೂ ನೋಡೋಕ್ಕಾಗಿಲ್ಲ, ಬನ್ನೇರುಘಟ್ಟ ಝೂ ಆದರೂ ನೋಡೋಕ್ಕಾಗಿಲ್ಲ. ಸೊ ಇವಾಗ ಟೈಗರ್ ಏರೋ ರೆಸ್ಟೋರೆಂಟು ಟೈಗರ್ ಏರೋ ರೆಸ್ಟೋರೆಂಟ್ಗೆ ಬರಬೇಕು ಅಂತ ಅಂದ್ಕೊತಾ ಇದ್ನಲ್ವ. ಸೊ ಇವಾಗ ನನಗೆ ಇದು ಒಂದು ಅವಕಾಶ ಸಿಕ್ತಲ್ಲ ಟೈಗರ್ ಏರೋ ರೆಸ್ಟೋರೆಂಟ್ ನೋಡೋದಕ್ಕೆ. ನೋಡಿ, ಔಟ್ಸೈಡ್ ವ್ಯೂ ಎಲ್ಲ ತೋರಿಸ್ದೆ. ಇವಾಗ ಒಳಗಡೆ ಎಂಟ್ರಿ ಕೊಟ್ಟಿದ್ದೀನಿ. ಒಳಗಡೆ ಎಂಟ್ರಿ ಕೊಟ್ಟು ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ ಟೈಗರ್ ಏರೋ ರೆಸ್ಟೋರೆಂಟ್ನ. ನೋಡಿ ಔಟ್ಸೈಡ್ ಯಾವ ಥರ ಇದೆ ಅಂತ. ಬಟ್ ಟೈಗರ್ ಏರೋಪ್ಲೇನಲ್ಲಿ ಹೋಗೋದಕ್ಕೆ ಹಿಂಗೆ ಎಂಟ್ರಿ ಟಿಕೆಟ್ ತೊಗೊಬೇಕಾಗುತ್ತೆ. ನೋಡಿ, ಇದು ನಾನು ಇದ್ರ ಕೆಳಗಡೆ ಏರೋಪ್ಲೇನ್ ಕೆಳಗಡೆ ನಾನು ವ್ಯೂ ತೋರಿಸ್ತಾ ಇದ್ದೀನಿ. ನೋಡಿ, ಇದು ರಿಯಲ್ ಏರೋಪ್ಲೇನೇ. ಇದು ರಿಯಲ್ ಏರೋಪ್ಲೇನ್ನ ಸ್ಪೇರ್ ಪಾರ್ಟ್ಸ್ ಎಲ್ಲ ತೊಗೊಂಬಂದು ಅಲ್ಲಿ ನೀಟಾಗಿ ಎಲ್ಲ ರೆಡಿ ಮಾಡಿದ್ದಾರೆ. ನೋಡಿ, ಅಲ್ಲಿ ಟಿಕೆಟ್ ಕೌಂಟ್ರ್ ಹತ್ರ ಅಲ್ಲೇ ಟಿಕೆಟ್ ಕೌಂಟ್ರ್ ಇರೋದು. ಅಲ್ಲಿ ಟಿಕೆಟ್ ಕೌಂಟ್ರ್ ಹತ್ರ ಹೋಗಿ ಕೇಳಿದ್ದಕ್ಕೆ 15 ಮಿನಿಟ್ಸ್ ಆಗುತ್ತೆ, ಏನೋ ಸರ್ವರ್ ಬ್ಯುಸಿ ಅಂತ ಹೇಳಿದ್ರು. ಸೊ ಅದಕ್ಕೆ ಮತ್ತೆ ಬಂದು ಏರೋಪ್ಲೇನ್ ಹತ್ರನೇ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ ಏರೋಪ್ಲೇನ್ನ. ನೋಡಿ ಗೈಸ್, ಇದು ಎಲ್ಲ ನೋಡಿ, ಇದೆಲ್ಲ ಟೈರ್ಸ್ ನೋಡಿ, ಎಲ್ಲ ಒರಿಜಿನಲ್ ಅದಕ್ಕೆ ಗ್ಲಾಸ್ ಫಿಟ್ಟಿಂಗ್ ಮಾಡಿದ್ದಾರೆ. ನೋಡಿ, ಯಾರಾದರೂ ಚಿಕ್ಕ ಮಕ್ಳು ಯಾರಾದರೂ ಚುಚ್ಚಿಬಿಟ್ರೆ ಅಂತ ನೋಡಿ, ಇದೆಲ್ಲ ಗ್ಲಾಸಲ್ಲಿ ಕವರ್ ಮಾಡಿಬಿಟ್ಟಿದ್ದಾರೆ ಟೈರ್ಸ್ ಎಲ್ಲ. ಇದು ತುಂಬ ಮಂತ್ಸು ಅಥವಾ ಇಯರ್ಸ್ ಏನಾಗಿಲ್ಲ, ರೀಸೆಂಟಾಗೆ ಓಪನ್ ಆಗಿರೋದು. ಇದ್ರ ಮಾಲೀಕ ಬಂದ್ಬಿಟ್ಟು ಅವರು ಮಗಳಿಗೆ ಗಿಫ್ಟ್ ಕೊಟ್ಟಿರೋದಂತೆ ಇದು ಈ ಏರೋಪ್ಲೇನ್ ಟೈಗರ್ ಏರೋ ರೆಸ್ಟೋರೆಂಟ್ ಅನ್ನೋದನ್ನ. ನೋಡಿ ಸ್ನೇಹಿತರೆ, ಯಾವ ಥರ ಮಾಡಿದ್ದಾರೆ ಅಂತ ನೋಡಿ. ಲುಕ್ ಎಲ್ಲ ನೋಡಿ, ಸೇಮ್ ಏರೋಪ್ಲೇನ್ ಇದ್ದಂಗೆ ಇದೆ. ಏರೋಪ್ಲೇನ್ ಸ್ಪೇರ್ ಪಾರ್ಟ್ಸ್ನೇ ಇಲ್ಲಿ ತೊಗೊಂಬಂದು ಜೋಡಿಸಿರೋದು. ನೋಡಿ, ರಿಯಲ್ ಏರೋಪ್ಲೇನ್. ಯಾರೆಲ್ಲ ಏರೋಪ್ಲೇನ್ ನೋಡಿಲ್ವೋ ಅವರೆಲ್ಲ ನೋಡಿ. ಕ್ರೌಡ್ ನೋಡಿ ಸ್ನೇಹಿತರೆ, ಅಲ್ಲಿ ಟಿಕೆಟ್ ಹಂಚ್ತಾ ಇರಬೇಕಾದ್ರೆ ಕ್ರೌಡ್ ನೋಡಿ, ಎಲ್ಲರೂ ಟಿಕೆಟ್ ತೊಗೊತಿದ್ದಾರೆ. ನಾವು ಕ್ರೌಡ್ ಕಮ್ಮಿ ಆದಮೇಲೆ ಹೋಗಿ ಟಿಕೆಟ್ ತೊಗೊಳೋಣ ಅಂತ ಹೇಳ್ಬಿಟ್ಟು ನಾನು ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ನೋಡಿ, ಟೈರ್ಸ್ ಎಲ್ಲ ನೋಡಿ, ಫ್ಯಾನ್ ನೋಡಿ, ಫ್ಯಾನ್ ಹತ್ರ ಹೋಗ್ತಾಯಿದ್ದೀನಿ. ಫ್ಯಾನ್ ನೋಡಿ ಯಾವ ಥರ ಇದೆ ಅಂತ, ರಿಯಲ್ ಫ್ಯಾನ್ ಥರನೇ ಫ್ಯಾನ್ನೇ ನೋಡಿ ಸ್ನೇಹಿತರೆ. ಇದೆಲ್ಲ ಏರ್ಪ್ಲೇನ್. ಇನ್ನು ಒಳಗಡೆ ಯಾವ ಥರ ಇದೆ ಅಂತ ತೋರಿಸ್ತೀನಿ. ಇವಾಗ ಔಟ್ಸೈಡ್ ನೋಡಿ, ಇದು ನೋಡಿ ಕೆಳಗಡೆ ವೀಲ್ಸ್, ಇದು ಸೈಡ್ ವೀಲ್ಸು. ಗೈಸ್, ಫೈನಲಿ ಟಿಕೆಟ್ ಅಂತೂ ತೊಗೊಂಡ್ವಿ. ಟಿಕೆಟ್ ಚಾರ್ಜಸ್ ಬಂದು 100 ರುಪೀಸು ಫ್ಲೈಟ್ ಒಳಗಡೆ ಎಂಟ್ರಿ ಟಿಕೆಟು. ನೋಡಿ, ಕ್ಯಾಶ್ ಕೌಂಟ್ರಲ್ಲೇ ಕಾಣಿಸ್ಕೊಂಡ್ರ ಹತ್ರ ಇಲ್ಲೇ ಕ್ಯಾಶ್ ಕೌಂಟರ್ ಇರೋದು. ಮತ್ತು ನೋಡಿ, ಅವರು ಮೈಕಲ್ಲಿ ಅನೌನ್ಸ್ ಮಾಡ್ತಾರೆ, ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ನೋಡಿ, ಇದು ಚಿಕ್ಕ ಮಕ್ಕಳಿಗೆಲ್ಲ ಯಾವ ಥರ ಇದು ಆಟ ಆಡ್ಕೊಳೋದಕ್ಕೆಲ್ಲ ರೆಡಿ ಮಾಡಿಟ್ಟಿದ್ದಾರೆ ಅಂತ ಅವರು ಮೈಕಲ್ಲಿ ಅನೌನ್ಸ್ ಮಾಡೋವರೆಗೂ ನಾನು ಸುಮ್ಮನೆ ಇದೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೆ. ಅಲ್ಲಿ ಮೈಕಲ್ಲಿ ಅನೌನ್ಸ್ ಮಾಡ್ತಾರೆ ನಂಬರು.
ನಮಗೆ ಟಿಕೆಟ್ ನಂಬರು ಅಲ್ಲಿ ವೆಹಿಕಲ್ ಅನೌನ್ಸ್ ಮಾಡಿದ್ಮೇಲೆ ಹೋಗಬೇಕು. ನೋಡಿ ಇಲ್ಲಿ ಟೈಗರ್ ನೋಡಿ ಚಿತ್ರ ಯಾವ ಥರ ಬಿಡಿಸಿದ್ದಾರೆ ಅಂತ. ಮತ್ತು ಲೋಗೋ ನೋಡಿ ಇದು ಟೈಗರ್ದು. ಮತ್ತು ಮೇಲೆಗಡೆ ಇನ್ನೂ ರೆಸ್ಟೋರೆಂಟ್ ಇದೆ ಸ್ನೇಹಿತರೆ. ನೋಡಿ ಇಲ್ಲೆಲ್ಲ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾಯಿದ್ದೀನಿ, ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ. ರೆಸ್ಟೋರೆಂಟು ನೋಡಿ ಯಾವ ಥರ ಇದೆ ಅಂತ, ಎಷ್ಟು ದೊಡ್ಡದಾಗಿ ರೆಡಿ ಮಾಡಿದ್ದಾರೆ ನೋಡಿ. ಒಳಗಡೆ ಎಲ್ಲ ಯಾವ ಥರ ಮೇಂಟೈನ್ ಮಾಡಿದ್ದಾರೆ ನೋಡಿ. ಔಟ್ಸೈಡ್ ನೋಡಿ, ಅದು ಫ್ಲೈಟ್ ಒಳಗಡೆಗೆ ಟಿಕೆಟ್ 100 ರೂಪೀಸ್ ಕೊಟ್ಟು ಟಿಕೆಟ್ ತೊಗೊಬೇಕು ಸ್ನೇಹಿತರೆ. ನಾನು 100 ರೂಪೀಸ್ ಕೊಟ್ಟು ಟಿಕೆಟ್ ಅಂತ ತೊಗೊಂಡು ನೋಡಿ ಇದೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಟಿಕೆಟ್ ತೊಗೊಂಡು ವೆಯ್ಟ್ ಮಾಡ್ತಾಯಿದ್ದೀನಿ ನೋಡಿ. ಇದೆಲ್ಲ ಎಕ್ಸ್ಪ್ಲೋರ್ ಮಾಡಿದ್ದಾಯಿತು ಅದೆಲ್ಲ ಸ್ನೇಹಿತರೆ. ಫೈನಲಿ ನೋಡಿ ಟಿಕೆಟ್ ನಂಬರ್ ಕರೆದ್ರು. ಒಂದು ಟಿಕೆಟ್ ನಂಬರ್ ಬಂದು 26 ನೋಡಿ. ಮೇಲೆ ಒಳಗಡೆ ಹೋಗ್ತಾಯಿದ್ದೀನಿ ನೋಡಿ. ಅಲ್ಲಿ ಮೇಕೆಕ್ಕೊಂಡು ಅನೌನ್ಸ್ ಮಾಡಿದ್ರಲ್ಲ ಅವರೇ ಟಿಕೆಟ್ ನಂಬರ್ ಕರೆದಿದ್ದು ನೋಡಿ ಸ್ನೇಹಿತರೆ. ಹಾಗೆ ನಾನು ಒಳಗಡೆ ಹೋಗ್ತಾಯಿದ್ದೀನಿ ಸ್ನೇಹಿತರೆ. ನೋಡಿ ಇಲ್ಲಿ ಸ್ಟೆಪ್ಸ್ ಹತ್ಕೊಂಡು ಒಳಗಡೆ ಹೋದರೆ ಏರ್ ಹೋಸ್ಟೆಸ್ ಒಬ್ರು ಇರ್ತಾರೆ ನೋಡಿ. ಬ್ಯೂಟಿಫುಲ್ ನೇಪಾಳು ಅಥವಾ ಥೈಲ್ಯಾಂಡ್ ಅನಿಸುತ್ತೆ ನೋಡಿ. ಅವ್ರು ಏರ್ ಹೋಸ್ಟೆಸ್ಸು ನಮಗೆ ಅಲ್ಲಿ ನಮಸ್ಕಾರ ಮಾಡ್ತಾರೆ ಇವಾಗ ನೋಡಿ ಸ್ನೇಹಿತರೆ. ನಮಸ್ಕಾರ ಮಾಡಿದ್ರು, ವೆಲ್ಕಮ್ ಮಾಡಿದ್ರು. ಮತ್ತು ನನಗೆ ಅಲ್ಲಿ ನನ್ನ ಟಿಕೆಟ್ ನಂಬರು ತೊಗೊಂಡು ಟಿಕೆಟ್ ಚೆಕ್ ಮಾಡಿದ್ರು. ಟಿಕೆಟ್ ಚೆಕ್ ಮಾಡಿ ಮತ್ತು ಒಳಗಡೆ ಬಿಟ್ಟರು ನೋಡಿ. ಒಳಗಡೆ ಯಾವ ಥರ ಇದೆ ಅಂತ, ಒಳಗಡೆ ರಿಯಲ್ ಫ್ಲೈಟ್ ಥರನೇ ಫೀಲ್ ಆಗ್ತಿದೆ ಸ್ನೇಹಿತರೆ ನೋಡಿ. ಒಳಗಡೆ ಏರ್ ಹೋಸ್ಟೆಸ್ಗಳು ಮತ್ತು ಅಲ್ಲಿ ಕೆಲಸ ಮಾಡೋರು, ಹೌಸ್ ಕೀಪಿಂಗ್ ಅವರು ಆಗಿರ್ಬೋದು ನೋಡಿ. ಏರ್ ಹೋಸ್ಟೆಸ್ಗಳಲ್ಲಿ ಯಾವ ಥರ ಸರ್ವ್ ಮಾಡ್ತಾಯಿದ್ದಾರೆ, ಯಾವ ಥರ ಕಸ್ಟಮರ್ಸ್ಗೆ ಹೆಲ್ಪ್ ಮಾಡ್ತಾರೆ, ಮತ್ತು ಏನೇ ಬೇಕಂದ್ರೂ ಅಲ್ಲಿ ಅಸಿಸ್ಟ್ ಮಾಡ್ತಾರೆ. ಬಟ್ ಪ್ರೈಸಸ್ಸು ಅದೇ ಥರನೇ ಇರುತ್ತೆ ಸ್ನೇಹಿತರೆ. ಪ್ರೈಸಸ್ಸು ಆಚೆಗಡೆಗಿಂತ ಇಲ್ಲಿ ಅಂದರೆ 100 ರೂಪೀಸಿಂದನೇ ಸ್ಟಾರ್ಟ್ ಆಗುತ್ತೆ. ಬಟ್ ಆಚೆಗಡೆ ಊಟ ಮಾಡೋದಕ್ಕೂ ಇಲ್ಲಿ ಊಟ ಮಾಡೋದಕ್ಕೂ ವ್ಯತ್ಯಾಸ ಇದೆ. ಏನಂದರೆ ನಾವು ಫ್ಲೈಟಲ್ಲಿ ಕೂತ್ಕೊಂಡು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಈ ಫ್ಲೈಟ್ನ ಏನೋ ಇದು ನ್ಯೂ ಥಿಂಗ್, ಹೊಸ ಥರ ಇರುತ್ತೆ ನೋಡಿ. ಫ್ಲೈಟಲ್ಲಿ ಒಳಗಡೆ ನೋಡಿ ನೋಡಿ ಅಲ್ಲಿ ನೋಡಿ. ಫ್ಲೈಟಲ್ಲಿ ಹೋಗೋ ಮಜಾನೇ ಬೇರೆ, ಫ್ಲೈಟಲ್ಲಿ ಕೂತ್ಕೊಂಡು ಊಟ ಮಾಡೋ ಮಜಾನೇ ಬೇರೆ. ಅದು ನಾವು ರಿಯಲಾಗಿ ಫೀಲ್ ಮಾಡಬೇಕು. ನನ್ನ ಸಬ್ಸ್ಕ್ರೈಬರ್ಸ್ ಜೊತೆಯಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್ ಜೊತೆ ಊಟ ಮಾಡಬೇಕಂತ ವೆಯ್ಟ್ ಮಾಡ್ತಾಯಿದ್ದೀನಿ ನೋಡಿ ಸ್ನೇಹಿತರೆ. ಯಾವ ಥರ ಇದೆ ಅಂತ ಆಚೆ ಕಡೆ ವ್ಯೂ ಎಲ್ಲ ಕಿಟಕಿಯಿಂದ ಸ್ನೇಹಿತರೆ. ಹಾಗೆ ನೋಡಿ ಔಟ್ಸೈಡ್ ತಿನ್ನೋದಕ್ಕೆ ಇಲ್ಲಿ ತಿನ್ನೋದಕ್ಕೆ ತುಂಬಾ ಪ್ರೈಸಸ್ ಜಾಸ್ತಿ ಇರುತ್ತೆ ಸ್ನೇಹಿತರೆ ನೋಡಿ. ಸ್ನೇಹಿತರೆ ಬ್ಯೂಟಿಫುಲ್ ಏರ್ ಹೋಸ್ಟೆಸ್ಗಳು ಮತ್ತು ಎಲ್ಲ ನೋಡಿ ಯಾವ ಥರ ಮ್ಯಾನೇಜರ್ಗಳೆಲ್ಲ ಯಾವ ಥರ ಸರ್ವ್ ಮಾಡ್ತಾರೆ, ಯಾವ ಥರ ಟ್ರೀಟ್ ಮಾಡ್ತಾರೆ ಅಂತ ನೋಡಿ ಸ್ನೇಹಿತರೆ. ಆಚೆಗಡೆ ತಿನ್ನೋದಕ್ಕೂ ಇಲ್ಲಿ ತಿನ್ನೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ನೋಡಿ. ಇಲ್ಲಿ ನಾವಂತೂ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ. ಬಿರಿಯಾನಿ ಮತ್ತು ಐಸ್ ಕ್ರೀಮ್ ವೆನಿಲಾ ಐಸ್ ಕ್ರೀಮು ಆರ್ಡ್ರ್ ಮಾಡಿದ್ವಿ ಎಲ್ಲರೂ ಈಚ್ ಪರ್ಸನ್ಗೂ ನೋಡಿ. ಆ ಎಕ್ಸ್ಪೀರಿಯೆನ್ಸು ಯಾವ ಥರ ಇರುತ್ತೆ ಫ್ಲೈಟಲ್ಲಿ ಅಂತ ನೋಡೋಣ ಅಂತ ಮಾಡಿದ್ವಿ. ಹೊಟ್ಟೆ ತುಂಬ ಊಟ ಮಾಡಿ ಆರಾಮಾಗಿ ನೋಡಿ ಇದೆಲ್ಲ ಫ್ಲೈಟಲ್ಲಿ ಎಕ್ಸ್ಪ್ಲೋರ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್. ಯಾವ ಸ್ನೇಹಿತರೆ ಯಾವತ್ತೇ ಆಗಲಿ ನೀವು ಅಂದರೆ ಏನು ಈ ಥರ ಹೊಸದನ್ನ ಎಲ್ಲರಿಗೂ ಅಷ್ಟೇ ಹೊಸದು ಏನಾದರೂ ಟ್ರೈ ಮಾಡಬೇಕು, ಹೊಸದನ್ನ ನೋಡಬೇಕು ಅನ್ಸುತ್ತಲ್ವ. ಆವಾಗ ನಾವು ದುಡ್ಡನ್ನ ನಾವು ಲೆಕ್ಕ ಮಾಡಲ್ಲ. ಅಲ್ಲಿರೋ ಎಕ್ಸ್ಪೀರಿಯೆನ್ಸ್ ಯಾವ ಥರ ಇದೆ ಅಂತ ಟ್ರೈ ಮಾಡಬೇಕು ಅಂತ ಒಂದ್ಸಲಿ ಆದರೂ ಆಸೆ ಇರುತ್ತಲ್ವ. ಸೊ ನಾನು ಅದೇ ಟ್ರೈ ಮಾಡಿದೆ. ಅದರಲ್ಲೂ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸೋಣ ಅಂತ. ಇದು ಟೈಗರ್ ಏರ್ ರೆಸ್ಟೋರೆಂಟು ಹೊಸದಲ್ವಾ ನಮ್ಮ. ಅದು ಫ್ಲೈಟಲ್ಲಿ ಈ ಥರ ಮಾಡಿರೋದಂದರೆ ಇದೇ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಇದೆ ಫಸ್ಟ್ ಟೈಮ್ ಅನಿಸುತ್ತೆ ಈ ಥರ ಮಾಡಿರೋದು. ಆದರೂ ತುಂಬಾ ನನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ತುಂಬ ಎಕ್ಸೈಟ್ಮೆಂಟ್ ಇತ್ತು ಇಲ್ಲಿ ಬಂದು ನೋಡಬೇಕು ಅಂತ. ಬಟ್ ಅನ್ಫಾರ್ಚುನೇಟಾಗಿ ನಾನು ಬನ್ನೇರುಘಟ್ಟಕ್ಕೆ ಹೋಗಬೇಕಾಗಿತ್ತು, ನ್ಯಾಷನಲ್ ಪಾರ್ಕ್ ಝೂ ನೋಡೋದಕ್ಕೆ. ಬನ್ನೇರುಘಟ್ಟವು ನಾನು ಇಲ್ಲಿ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ, ಹೇಗೋ ಬಂದೆ ನೋಡಿ ಸ್ನೇಹಿತರೆ. ಹಾಗೆ ನೋಡಿ ಇಲ್ಲಿ ನೋಡಿ ಕ್ಯಾಬಿನ್ ಯಾವ ಥರ ಇದೆ ಫ್ಲೈಟ್ ಒಳಗಡೆ. ಪೈಲಟ್ಗಳು ಡ್ರೈವರ್ ಸೀಟಲ್ಲಿ ಕುತ್ಕೊಂಡು ನೋಡಿ ಪೈಲಟ್ಗಳು ಫ್ಲೈಟ್ನ ಓಡಿಸ್ತಾ ಇರೋ ಥರನೇ ಇದೆ ನೋಡಿ ಸ್ನೇಹಿತರೆ. ಫ್ಲೈಟಲ್ಲಿ ಹೋಗ್ತಾ ಇರೋನೇ ಎಕ್ಸ್ಪೀರಿಯೆನ್ಸ್ ನಮಗೆ ಫೀಲ್ ಆಗುತ್ತೆ. ಅಲ್ಲಿ ಊಟ ಮಾಡ್ತಾ ನಾವು ಫ್ಲೈಟಲ್ಲಿ ಕುತ್ಕೊಂಡು ನೋಡಿ ಇಲ್ಲಿ ಆ ಎಕ್ಸ್ಪೀರಿಯೆನ್ಸೇ ಬೇರೆ ಸ್ನೇಹಿತರೆ. ನೀವು ಒಂದ್ಸಲಿ ಬಂದು ಟ್ರೈ ಮಾಡಿ. ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸು, ಗರ್ಲ್ ಫ್ರೆಂಡು ಯಾರೇ ಆಗಿರಲಿ ಬಂದು ಒಂದ್ಸಲಿ ಟ್ರೈ ಮಾಡಿ ಸ್ನೇಹಿತರೆ. ಇಲ್ಲಿ ನೋಡಿ ಒಳ್ಳೆ ಫೀಲ್, ಒಳ್ಳೆ ಎಕ್ಸ್ಪೀರಿಯೆನ್ಸು ಸಿಗುತ್ತೆ ನಿಮಗೆ ನೋಡಿ ಸ್ನೇಹಿತರೆ. ಇವರು ನಮ್ಮ ಸಬ್ಸ್ಕ್ರೈಬರ್ಸು ನಾಗರಾಜು ಮತ್ತು ರಾಜು ಅಂತ. ಇವರು ನಾಗರಾಜು ನೋಡಿ, ಈ ಕಡೆ ಇರೋರು ರಾಜು ಅಂತ ನೋಡಿ. ಅವರು ಫ್ಲೈಟ್ನ ಓಡಿಸ್ತಾ ಇದ್ದಾರೆ ನೋಡಿ.
ಹಾಗೆ ನನಗೂ ಒಂದು ಅವಕಾಶ ಕೊಟ್ಟರು ಫ್ಲೈಟ್ನ ಓಡಿಸೋದಕ್ಕೆ. ನೋಡಿ ನಾನು ಇವಾಗ ಕೂತ್ಕೊತಾ ಇದ್ದೀನಿ, ಫ್ಲೈಟ್ ಓಡಿಸೋದಕ್ಕೆ ಹೋಗ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಫ್ಲೈಟ್ ಓಡಿಸೋ ಫೀಲೇ ರಿಯಲಾಗಿ ಫ್ಲೈಟ್ ಓಡಿಸ್ತಾ ಇದ್ದಂಗೆ ಇದೆ ನೋಡಿ, ಏರೋಪ್ಲೇನ್ ಓಡಿಸ್ತಾ ಇದ್ದಂಗೆ. ಬಟ್ ಅಲ್ಲೇನೂ ವರ್ಕ್ ಆಗಲ್ಲ ಅದೆಲ್ಲ ಸುಮ್ಮನೆ. ಬಟ್ ರಿಯಲ್ಲಾಗಿ ನೋಡಿ ಫ್ಲೈಟಲ್ಲಿ ಕುತ್ಕೊಂಡು ಫ್ಲೈಟಲ್ಲಿ ಯಾವ ಥರ ಇದೆ ಆಪ್ರೇಟ್ ಮಾಡೋದು, ಆ ಫೀಚರ್ಸ್ ಆಗಿರ್ಬೋದು ಅದೆಲ್ಲ ನೋಡಿ, ಆ ಫೀಚರ್ಸ್ ಎಲ್ಲ ನೋಡಿ ಸೇಮ್ ಫ್ಲೈಟಲ್ಲಿ ಯಾವ ಥರ ಇದೆ ಅದೇ ಥರನೇ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ನೇಹಿತರೆ. ನೋಡಿ ಫ್ಲೈಟ್ ಓಡಿಸ್ತಾ ಇರೋ ಥರನೇ ಇರುತ್ತೆ, ಯಾರೋ ನೋಡದೆ ಅವರು ಸಡನ್ನಾಗಿ ನೋಡಿಬಿಟ್ರೆ. ಬಟ್ ಇದು ರೆಸ್ಟೋರೆಂಟು, ಫ್ಲೈಟ್ ಅನ್ನೋ ರೆಸ್ಟೋರೆಂಟ್ ನೋಡಿ, ಫ್ಲೈಟ್ ಹೋಗ್ತಾ ಇರೋ ಥರನೇ ಇದೆ. ಇದು ಹೊಸದೇನೋ ಟ್ರೈ ಮಾಡ್ದಂಗಿತ್ತು ಸ್ನೇಹಿತರೆ, ನನಗಂತೂ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಹೊಸದೇನೋ ಒಂದು ಟ್ರೈ ಮಾಡ್ದಂಗೆ ಇತ್ತು. ನೀವು ಒಂದ್ಸಲಿ ಬಂದು ಟ್ರೈ ಮಾಡಿ ಸ್ನೇಹಿತರೆ, ಚೆನ್ನಾಗಿದೆ. ಏನು ಅಷ್ಟೊಂದು ದುಡ್ಡೇನು ಖರ್ಚಾಗಲ್ಲ ಸ್ನೇಹಿತರೆ, 100 ರೂಪೀಸ್ ಅಷ್ಟೇ ಎಂಟ್ರಿ ಟಿಕೆಟು. ನೋಡಿ ಒಂದ್ಸಲಿ ಬಂದು ಟ್ರೈ ಮಾಡಿ ಸ್ನೇಹಿತರೆ. ನೋಡಿ ಎಲ್ಲ ಕ್ಯಾಬಿನ್ ಎಲ್ಲ ಯಾವ ಥರ ಇದೆ ನೋಡಿ ಸ್ನೇಹಿತರೆ, ಏರೋಪ್ಲೇನಲ್ಲಿ ಪೈಲಟ್ ಅದೇ ನೋಡಿ, ಪೈಲಟ್ ಕ್ಯಾಬಿನ್, ಡ್ರೈವರ್ ಡ್ರೈವರ್ಸ್ ಮತ್ತು ರಿಸೆಪ್ಷನಲ್ಲಿ ಕುತ್ಕೊಂಡಿದ್ದಾರೆ ನೋಡಿ. ಎಲ್ಲ ಇದು ಫೈನಲಿ ಎಲ್ಲ ಮುಗಿಸ್ಕೊಂಡು ನಾವು ಆಚೆ ಕಡೆ ಹೋಗೋ ಟೈಮಲ್ಲಿ ಸುಮ್ಮನೆ ಒಂದು ವ್ಯೂ ಹಾಕೋಣ ಅಂತ ಹೇಳ್ಬಿಟ್ಟು ನೋಡಿ ಅದೆಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ. ಮತ್ತು ಇವಾಗ ಔಟ್ಸೈಡ್ ಬರಬೇಕು, ನಾವು ಔಟ್ಸೈಡ್ ಹೊರಡಬೇಕು. ಫೈನಲಿ ಔಟ್ಸೈಡ್ ಅಂತೂ ಬಂದೇ ಬಿಟ್ರಿ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಒಳ್ಳೆಯದಾಗಲಿ.